ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು JMS ಕಾರ್ ಮಾಡಿಫೈಯರ್ಸ್. ಸೊ ಫ್ರೆಂಡ್ಸ್, ಇವತ್ತೊಂದು ಮಾರುತಿ ಸುಜುಕಿ XL6 ನಾವು ಬೇಸ್ ಟು ಟಾಪ್ ಎಂಡ್ ಕನ್ವರ್ಷನ್ ಆಗಿ ಮಾಡಿದೀವಿ. ಸೊ ನಾನು ಯಾವಾಗಲೂ ನಿಮಗೆ ಬೇಸ್ ವೇರಿಯಂಟ್ ಏನಕ್ಕೆ ತಗೊಳಕ್ ಹೇಳ್ತೀನಿ ಅಂತಂದ್ರೆ, ನಿಮಗೆ 5 ರಿಂದ 7 ಲಕ್ಷ ದುಡ್ಡು ಸೇವ್ ಆಗುತ್ತೆ. ಅಂಡ್ ದೆನ್ ಬೇಸ್ ವೇರಿಯಂಟ್ ನ ತಗೊಂಡ್ರೆ ನಿಮ್ಗೆ ಬೇಕಾದ ತರ ನಾವು ಮಾಡಿಫಿಕೇಶನ್ ಮಾಡಬಹುದು. ಸೊ ಈ ಕಸ್ಟಮರ್ ಸಹ ಬೇಸ್ ವೇರಿಯಂಟ್ ನ ತಗೊಂಡು ಟಾಪ್ ಎಂಡ್ ಆಗಿ ಕನ್ವರ್ಷನ್ ಮಾಡಿದ್ದಾರೆ. ಸೊ ನಾನು ಯಾಕೆ ನಿಮಗೆ ಯಾವಾಗಲೂ ಬೇಸ್ ವೇರಿಯಂಟ್ ತಗೊಳ್ಳಿ ಅಂತ ಹೇಳ್ತೀನಿ ಅಂತಂದ್ರೆ, ಈ ವೆಹಿಕಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ವೆಹಿಕಲ್ ಅಲ್ಲಿ ನಾವು ಫಸ್ಟ್ ಫ್ರಂಟ್ ಪ್ರೊಫೈಲ್ ಅಂತ ಬಂದ್ರೆ, ನಾವು ಫ್ರಂಟ್ ಅಲ್ಲಿ ಮ್ಯಾಕ್ಸ್ಲಿಂಕ್ ಅವರ ಫಾಗ್ ಪ್ರೊಜೆಕ್ಟರ್ ಹಾಕಿದೀವಿ. ಯಾಕೆ ಅಂತಂದ್ರೆ XL6 ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಂಪನಿಯಿಂದ ಕೊಡ್ತಾ ಇರುವಂತದ್ದು ಸೀಲ್ಡ್ ಹೆಡ್ ಲೈಟ್. ಸೊ ಅದರಲ್ಲೂ ಸಹ ನಾವು ಪ್ರೊಜೆಕ್ಟರ್ ಸಹ ಇನ್ಸ್ಟಾಲೇಷನ್ ಮಾಡಬಹುದು. ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ತರ ಅಂತ. ಅಂಡ್ ದೆನ್ ಈ ವೆಹಿಕಲ್ ಅಲ್ಲಿ ಸೀಲ್ಡ್ ಹೆಡ್ ಲೈಟ್ ಇದರಿಂದ ಬಲ್ಬ್ ಚೇಂಜಿಂಗ್ ಆಪ್ಷನ್ ಇಲ್ಲದೆ ಇರೋದ್ರಿಂದ, ಸೊ ಕಂಪ್ನಿಯವರು ಕೊಟ್ಟಿರುವಂತ ಪವರ್ ಔಟ್ಪುಟ್ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಡ್ರೈವ್ ಮಾಡೋದಕ್ಕಾಗಲ್ಲ. ಅವರು ಬಂದು ಸ್ಟ್ಯಾಂಡರ್ಡ್ ಪ್ರಕಾರ ಕೊಟ್ಟಿರ್ತಾರೆ, ಬಟ್ ನೀವು ಯೋಚನೆ ಮಾಡಿ ನಮ್ಮ ಇಂಡಿಯನ್ ರೋಡ್ಸ್ ಸಹ ಸ್ಟ್ಯಾಂಡರ್ಡ್ ಪ್ರಕಾರ ಇರೋದಿಲ್ಲ. ಸೊ ಅದಕ್ಕೆ ನೀವು ನೈಟ್ ಟೈಮ್ ಟ್ರಾವೆಲ್ ಮಾಡ್ಬೇಕು ಅಂತಂದ್ರೆ ಲೈಟ್ ಅಂತೂ ತುಂಬಾ ಇಂಪಾರ್ಟೆಂಟ್ ಥಿಂಗ್. ಸೊ ಅದಕ್ಕೋಸ್ಕರ ಇದರಲ್ಲಿ ನಾವು ಮ್ಯಾಕ್ಸ್ಲಿಂಕ್ ಅವರ ML985 ಫಾಗ್ ಪ್ರೊಜೆಕ್ಟರ್ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಮ್ಯಾಕ್ಸ್ಲಿಂಕ್ ಏನಕ್ಕೆ ಅಂತಂದ್ರೆ, ಇದು ನಿಮಗೆ 4300 ಕೆಲ್ವಿನ್ ಅಂದ್ರೆ ವಾರ್ಮ್ ವೈಟ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ ಕಂಪನಿಯಿಂದ ಕೊಟ್ಟಿರೋದು ಬಂದು ವೈಟ್ ಲೈಟ್ ಇದೆ. ಸೊ ಫಾಗ್ ಅಲ್ಲಿ ರೈನ್ ಅಲ್ಲಿ ನಿಮಗೆ ವೈಟ್ ಹೆಲ್ಪ್ ಮಾಡದೇ ಇರೋದ್ರಿಂದ ಇದರಲ್ಲಿ ನಾವು ವಾರ್ಮ್ ವೈಟ್ ಫಾಗ್ ಪ್ರೊಜೆಕ್ಟರ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಯಾಕೆ ಅಂದ್ರೆ ಎಲ್ಲಾ ವೆದರ್ಲು ಈಸಿಯಾಗಿ ಆರಾಮಾಗಿ ಡ್ರೈವ್ ಮಾಡ್ಲಿ ಅಂತ. ಅಂಡ್ ದೆನ್ ಇದು ನೀವು ಸೈಡ್ ಪ್ರೊಫೈಲ್ ಅಂತ ಅಬ್ಸರ್ವ್ ಮಾಡಿದ್ರೆ, ನಿಮ್ಗೆ ಇದರಲ್ಲಿ ನಾವು ಡೋರ್ ವೈಸರ್ ನ ಅಪ್ಗ್ರೇಡೇಷನ್ ಮಾಡಿದೀವಿ, ರೂಫ್ ರೈಲ್ಸ್ ನ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಡೋರ್ ಓಪನ್ ಮಾಡಿದಾಗ ಟಚ್ ಆಗಬಾರ್ದು ಬೇರೆ ವೆಹಿಕಲ್ ಗೆ ಅಥವಾ ವಾಲ್ ಗೆ ಟಚ್ ಆಗಬಾರ್ದು ಅಂತ ಡೋರ್ ಎಡ್ಜ್ ಗಾರ್ಡ್ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ರೇರ್ ಪ್ರೊಫೈಲ್ ಅಂತ ಬಂದ್ರೆ, ಈ ವೆಹಿಕಲ್ ನಾವು CNG ವೆಹಿಕಲ್ ಆಗಿರೋದ್ರಿಂದ ಪ್ರೊಟೆಕ್ಷನ್ ಅಂತೂ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇದ್ರಲ್ಲಿ ನಾವು C-Track ಅವರ ರೇರ್ ಗಾರ್ಡ್ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಈ ಮಾಡೆಲ್ ಅಲ್ಲಿ ನಿಮ್ಗೆ ಫ್ಲೆಕ್ಸಿಬಲ್ ಇರೋದ್ರಿಂದ ನಿಮ್ಮ ರೇರ್ ಗಾರ್ಡ್ ಅಲ್ಲಿ ಲೈಫ್ ಸಹ ಬರುತ್ತೆ ಅಂಡ್ ದೆನ್ ಪ್ರೊಟೆಕ್ಷನ್ ಸಹ ಇರುತ್ತೆ ಅಂತ ಹೇಳ್ಬೋದು. ಸೊ ಎಕ್ಸ್ಟೀರಿಯರ್ ಗಿಂತ ಈ ವೆಹಿಕಲ್ ಅಲ್ಲಿ ಇಂಟೀರಿಯರ್ ನೀವು ನೋಡ್ಲೇಬೇಕಾಗಿರೋದು. ಸೊ ಇವಾಗ ನಿಮ್ಗೆ ಕಂಪ್ಲೀಟ್ ಇಂಟೀರಿಯರ್ ನ ತೋರಿಸ್ತೀನಿ ಬನ್ನಿ. ಸೊ ಈಗ ನೀವು ಎಕ್ಸ್ಟೀರಿಯರ್ ಮಾಡಿಫಿಕೇಶನ್ ನೋಡಿದ್ರೆ ಇಂಟೀರಿಯರ್ ನ ನೋಡಿ. ಸೊ ಇಂಟೀರಿಯರ್ ಮಾಡಿಫಿಕೇಶನ್ ಅಲ್ಲಿ ಈ ವೆಹಿಕಲ್ ನಾವು ಕಂಪ್ಲೀಟ್ ಒಂದು ಥೀಮ್ ಕಾನ್ಸೆಪ್ಟ್ ಟೈಪ್ ಅಲ್ಲಿ ಇಂಟೀರಿಯರ್ ನ ಮೇಕ್ ಓವರ್ ಮಾಡಿದೀವಿ. ಸೊ ಫಸ್ಟ್ ಬಂದು ಸೀಟ್ ಕವರ್ಸ್. ನೀವು ಯಾವುದೇ ಲಾಂಗ್ ಜರ್ನಿ ಮಾಡಬೇಕಾದಾಗ ನೀವು ಸೀಟ್ ಕವರ್ಸ್ ನ ತುಂಬಾ ಚೆನ್ನಾಗಿರೋ ಕ್ವಾಲಿಟಿನ ಅಪ್ಗ್ರೇಡೇಷನ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ, ನೀವು ಎಷ್ಟೇ ಲಕ್ಷ ಕೊಟ್ಟು ವೆಹಿಕಲ್ ನ ಪರ್ಚೇಸ್ ಮಾಡಿದ್ರು ಸಹ ನೀವು ಅಲ್ಟಿಮೇಟ್ಲಿ ಕೂತ್ಕೊಳ್ಳೋದು ಬಂದು ಸೀಟ್ಸ್ ಮೇಲೆನೆ. ಸೊ ಸೀಟ್ ಕವರ್ಸ್ ಒಳ್ಳೆ ಲೆದರ್ ಅಲ್ಲಿ ಚೂಸ್ ಮಾಡಿ. ಸೊ ಈ ವೆಹಿಕಲ್ ಅಲ್ಲಿ ನಾವು ಅಪ್ಗ್ರೇಡೇಷನ್ ಮಾಡೋದು ಬಂದು ಟಾಪ್ ಗಿಯರ್ ಅವರ ಸೀಟ್ ಕವರ್. ಇದು ನಿಮಗೆ 25% ಪ್ಯೂರ್ ಲೆದರ್ ಇರುತ್ತೆ ಅಂಡ್ ರೆಸ್ಟ್ ನಾಪಾ ಮಿಕ್ಸ್ ಲೆದರ್ ಇರುತ್ತೆ. ಸೊ ಈ ಸೀಟ್ಸ್ ಅಲ್ಲಿ ನೀವು ಕಂಟಿನ್ಯೂಸ್ 2 to 3 ಅವರ್ಸ್ ಕೂತ್ಕೊಂಡು ಟ್ರಾವೆಲ್ ಮಾಡಿದ್ರು ಸಹ ಸ್ವೆಟ್ ಫ್ರೀ ಇರುತ್ತೆ. ಹೀಟ್ ಪ್ರೊಡ್ಯೂಸ್ ಮಾಡೋದು, ಇರಿಟೇಟ್ ಆಗೋದು ಆ ತರ ಯಾವುದೇ ರೀತಿ ಆಗಲ್ಲ. ಸೊ ಹೊರಗಡೆ ಎಕ್ಸ್ಟೀರಿಯರ್ ಬ್ಲೂ ಕಲರ್ ಇದ್ದಿದ್ರಿಂದ ಈ ವೆಹಿಕಲ್ ಅಲ್ಲಿ ನಾವು ಒಳಗಡೆ ಹೈಲೈಟ್ ಮಾಡುವ ಅಂತ ಹೇಳಿ ಆಲ್ಮಂಡ್ ಕಲರ್ ನ ಚೂಸ್ ಮಾಡಿದೀವಿ. ಸೊ ಇದು ಕಂಪ್ಲೀಟ್ 6 ಸೀಟರ್ ವೆಹಿಕಲ್ ಆಗಿದ್ದು, ಸೆಂಟರ್ ಅಲ್ಲಿ ಸಹ ನೀವು ನೋಡ್ತಾ ಇರಬಹುದು ಬೇಬಿ ಸೀಟ್ ನ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಬೇಬಿ ಸೀಟ್ ಸಹ ನಾವು ಆಲ್ಮಂಡ್ ಕಲರ್ ಅಲ್ಲೇ ಇದನ್ನ ಅಪ್ಗ್ರೇಡೇಷನ್ ಮಾಡಿದ್ವಿ ಸೀಟ್ ಕವರ್ಸ್ ಅಲ್ಲಿ. ಸೊ ಅಂಡ್ ದೆನ್ ನೀವು ಸೀಟ್ ಕವರ್ಸ್ ಜೊತೆಗೆ ಡೋರ್ ಪ್ಯಾಡ್ ನ ಸಹ ನೋಡಬಹುದು. ಎಲ್ಲೆಲ್ಲಿ ಫ್ಯಾಬ್ರಿಕ್ ನ ಕೊಟ್ಟಿದ್ರು ಡೋರ್ ಪ್ಯಾಡ್ ಅಲ್ಲಿ, ಅದನ್ನು ಸಹ ನಾವು ಟಾಪ್ ಗಿಯರ್ ಅವರ ಲೆದರ್ ನ ಯೂಸ್ ಮಾಡಿದ್ವಿ. ಸೊ ಕೆಲವು ಕಡೆ ಏನ್ ಮಾಡ್ತಾರೆ ಅಂದ್ರೆ, ಸೀಟ್ ಕವರ್ಸ್ ನ ಒಳ್ಳೆ ಲೆದರ್ ನ ಚೂಸ್ ಮಾಡಿ ಡೋರ್ ಪ್ಯಾಡ್ ಅಲ್ಲಿ ಆಗ್ಬೋದು ಅಥವಾ ಡ್ಯಾಶ್ ಬೋರ್ಡ್ ಅಲ್ಲಿ ಆಗ್ಬೋದು, ಎಲ್ಲೆಲ್ಲಿ ಫ್ಯಾಬ್ರಿಕ್ ಇರುತ್ತೆ ಅಲ್ಲಿ ಹಾಕುವಾಗ ಏನ್ ಮಾಡ್ತಾರೆ ಅಂದ್ರೆ, ಸೀಟ್ ಕವರ್ ಅಲ್ಲಿ ಯಾವ ಲೆದರ್ ನ ಕೊಟ್ಟಿರ್ತಾರೆ ಅದನ್ನ ಬಿಟ್ಟು ರೆಕ್ಸಿನ್ಸ್ ನ ಯೂಸ್ ಮಾಡ್ತಾರೆ. ಸೊ ರೆಕ್ಸಿನ್ಸ್ ನ ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಕಲರ್ ಮಿಸ್ ಮ್ಯಾಚ್ ಆಗುತ್ತೆ. ಸೊ ಯಾವಾಗ್ಲೂ ನೀವು ಸೀಟ್ ಕವರ್ಸ್ ಯಾವ ಲೆದರ್ ನ ಹಾಕಿರ್ತೀರಾ, ಸೊ ಸೇಮ್ ಲೆದರ್ ನೀವು ಡೋರ್ ಪ್ಯಾಡ್ ಗೂ ಹಾಕಿದ್ರೆ ಅವಾಗ ನಿಮ್ಗೆ ಯಾವುದೇ ಕಲರ್ ಮಿಸ್ ಮ್ಯಾಚ್ ಆಗಲ್ಲ. ಇದರಲ್ಲಿ ನಾವು ಡೈಮಂಡ್ ಪ್ಯಾಟರ್ನ್ ಅಲ್ಲಿ ನಾವು ಡೋರ್ ಪ್ಯಾಡ್ ಅಲ್ಲಿ ಲೆದರ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಅಂಡ್ ದೆನ್ ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಫೈಬರ್ ಪಾರ್ಟ್ಸ್ ನ ಅಬ್ಸರ್ವ್ ಮಾಡ್ತಾ ಇರಬಹುದು. ಎಲ್ಲಾ ಫೈಬರ್ ಪಾರ್ಟ್ಸ್ ಅನ್ನು ಅಥವಾ ಡೋರ್ ಹ್ಯಾಂಡಲ್ಸ್ ಆಗ್ಬೋದು ಅಥವಾ ಡ್ಯಾಶ್ ಬೋರ್ಡ್ ಅಲ್ಲಿ ಕೊಟ್ಟಿದ್ದಂತ ಪೀಸ್ ಆಗ್ಬೋದು, ಎಲ್ಲಾನು ನಾವು ಹೈಡ್ರೋ ಡಿಪ್ ಮಾಡಿ ಕಲರ್ ನ ಚೇಂಜ್ ಮಾಡಿದ್ವಿ ಇಂಟೀರಿಯರ್ ಗೆ ಮ್ಯಾಚ್ ಆಗೋ ರೀತಿ. ಸೊ ಡ್ಯಾಶ್ ಬೋರ್ಡ್ ಅಲ್ಲಿ ಕೊಟ್ಟಿದ್ದಂತ ಪೀಸ್ ನ ಮತ್ತೆ ಡೋರ್ ಪ್ಯಾಡ್ ಅಲ್ಲಿ ಇದ್ದಂತ ಪೀಸ್ ನ ನಾವು ಮಾರ್ಬಲ್ ಡಿಸೈನ್ ಅಲ್ಲಿ ಬ್ಲಾಕ್ ವಿತ್ ಆಲ್ಮಂಡ್ ಡಿಸೈನ್ ಅಲ್ಲಿ ನಾವು ಟೆಕ್ಸ್ಚರ್ ನ ಕೊಟ್ಟಿದ್ವಿ. ಸೊ ಇಂಟೀರಿಯರ್ ಗೆ ಮ್ಯಾಚ್ ಆಗ್ಲಿ ಅಂತ. ಅಂಡ್ ದೆನ್ ಕೆಲವೊಂದು ಪಾರ್ಟ್ ನ ಅಬ್ಸರ್ವ್ ಮಾಡ್ತಾ ಇರಬಹುದು, ಅಂದ್ರೆ ನಿಮ್ಗೆ ಡೋರ್ ಹ್ಯಾಂಡಲ್ಸ್ ಆಗ್ಬೋದು ಅಥವಾ ಗೇರ್ ಕನ್ಸೋಲ್ ಆಗ್ಬೋದು, ಇದನ್ನೆಲ್ಲ ನಾವು ಪಿಯಾನೋ ಬ್ಲಾಕ್ ಮತ್ತೆ ಕಾರ್ಬನ್ ಫೈಬರ್ ಅಲ್ಲಿ ನಾವು ಹೈಲೈಟ್ ನ ಮಾಡಿದೀವಿ. ಅಂಡ್ ದೆನ್ ಸ್ಟೇರಿಂಗ್ ಲೆದರ್ ನ ಸಹ ನೀವು ನೋಡಬಹುದು, ಅದು ಸಹ ನಿಮ್ಗೆ ಪ್ಯೂರ್ ಲೆದರ್ ಸ್ಟೇರಿಂಗ್ ಕವರ್ ಇದ್ದು ಇಂಟೀರಿಯರ್ ಗೆ ಮ್ಯಾಚ್ ಆಗೋ ರೀತಿ ಬ್ಲಾಕ್ ವಿತ್ ಆಲ್ಮಂಡ್ ಕಲರ್ ಅಲ್ಲೇ ಪ್ಯೂರ್ ಲೆದರ್ ಸ್ಟೇರಿಂಗ್ ಕವರ್ ನ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಒಂದು ಲಾಂಗ್ ಜರ್ನಿ ಅಂತ ಬಂದಾಗ ಇನ್ಫೋಟೈನ್ಮೆಂಟ್ ಅಥವಾ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್. ಈ ವೆಹಿಕಲ್ ಅಲ್ಲಿ ಬಂದು ನಾವು ಮೋಕೋದವರ XB Max ಸಿಸ್ಟಮ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಇದು ನಿಮಗೆ 4GB 64GB ಇಂಟರ್ನಲ್ ರ್ಯಾಮ್ ರೋಮ್ ಬರುತ್ತೆ. ಅಂಡ್ ದೆನ್ ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಬಂದು ವೈರ್ಲೆಸ್ ಬರುತ್ತೆ. ಅಂಡ್ ದೆನ್ ಈ ವೆಹಿಕಲ್ ಅಲ್ಲಿ ನಾವು ಸಿಸ್ಟಮ್ ಜೊತೆಗೆ 360 ಕ್ಯಾಮೆರಾ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಇದರಲ್ಲಿ ನಿಮಗೆ 4 ಕ್ಯಾಮೆರಾ ಬರುತ್ತೆ, ಒಂದು ಫ್ರಂಟ್ ಅಲ್ಲಿ, ಇನ್ನೊಂದು ರೇರ್ ಅಲ್ಲಿ ಮತ್ತೆ 2 ಮಿರರ್ ಅಲ್ಲಿ ಬರೋದ್ರಿಂದ ಸೊ ನಿಮಗೆ ಕಂಪ್ಲೀಟ್ 360 ವ್ಯೂ ಸಿಗುತ್ತೆ. ಅಂಡ್ ದೆನ್ ಇದು ಬಂದು XL6 6 ಸೀಟರ್ ವೆಹಿಕಲ್ ಆಗಿರೋದ್ರಿಂದ ತುಂಬಾ ದೊಡ್ಡ ವೆಹಿಕಲ್ ಆಗಿರೋದ್ರಿಂದ ಬ್ಲೈಂಡ್ ಸ್ಪಾಟ್ ಅಲ್ಲೂ ಸಹ ನಿಮಗೆ ಈ 360 ನಿಮಗೆ ಪಾರ್ಕಿಂಗ್ ಅಲ್ಲಿ ಆಗ್ಬೋದು ಅಥವಾ ಟ್ರಾಫಿಕ್ ಅಲ್ಲಿ ಆಗ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೀವು ರೈಟ್ ಇಂಡಿಕೇಟರ್ ಹಾಕಿದಾಗ ರೈಟ್ ವ್ಯೂ ತೋರಿಸುತ್ತೆ, ಲೆಫ್ಟ್ ಇಂಡಿಕೇಟರ್ ಹಾಕಿದಾಗ ಲೆಫ್ಟ್ ವ್ಯೂ ತೋರಿಸೋದ್ರಿಂದ ಟ್ರಾಫಿಕ್ ಅಲ್ಲಿ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಆಡಿಯೋ ಅಪ್ಗ್ರೇಡೇಷನ್ ಅಲ್ಲಿ ನಾವು ಈ ವೆಹಿಕಲ್ ತುಂಬಾ ದೊಡ್ಡ ವೆಹಿಕಲ್ ಆಗಿದ್ರಿಂದ ಫ್ರಂಟ್ ಮತ್ತೆ ರೇರ್ ಎರಡೂ ಸಹ
ಕಾಂಪೋನೆಂಟ್ ಅನ್ನೇ ಚೂಸ್ ಮಾಡಿದ್ವಿ. ಸೊ ಫ್ರಂಟ್ ಅಲ್ಲಿ ಆಡಿಸನ್ ಅವರ 165P ಕಾಂಪೋನೆಂಟ್ ಮತ್ತೆ ರೇರ್ ಅಲ್ಲಿ ಆಡಿಸನ್ ಅವರ 165 ಕಾಂಪೋನೆಂಟ್ ಅನ್ನ ಯೂಸ್ ಮಾಡಿದ್ವಿ. ಸೊ ಈ 4 ಸ್ಪೀಕರ್ ಸಹ ನಾವು ಬಾಟ್ಸ್ ಅವರ 4 ಚಾನಲ್ ಆಂಪ್ಲಿಫೈರ್ ಇಂದ ಪವರ್ ಮಾಡಿದ್ವಿ. ಅಂಡ್ ದೆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಅವ್ರು ಕೇಳುವಂತ ಏರಿಂಗ್ ಕ್ವಾಲಿಟಿ ಪ್ರಕಾರ ಇದರಲ್ಲಿ ನಾವು ಪ್ರಾಪರ್ ಆಗಿ ಟ್ಯೂನಿಂಗ್ ಮಾಡಿ ಸಹ ಕೊಟ್ಟಿದ್ದೀವಿ. ಸೊ ಸೀಟ್ ಕವರ್ ನ ಯಾವ ರೀತಿ ಅಪ್ಗ್ರೇಡೇಷನ್ ಮಾಡಿದೀವೋ ಅದೇ ರೀತಿ ನಾವು ಟಾಪ್ ಗೇರ್ ಅವರ 70 ಮ್ಯಾಟ್ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದು ಸಹ ನಿಮಗೆ ಬ್ಲಾಕ್ ವಿತ್ ಆಲ್ಮಂಡ್ ಕಲರ್ ಕಾಂಬಿನೇಷನ್ ಕೊಟ್ಟಿರೋದ್ರಿಂದ ಸೊ ಕಂಪ್ಲೀಟ್ ವೆಹಿಕಲ್ ನಿಮಗೆ ಒಂದು ಥೀಮ್ ಕಾನ್ಸೆಪ್ಟ್ ಅಲ್ಲಿ ನೋಡಬಹುದು. ಸೊ ನೋಡಿದ್ರಲ್ಲ, ನಿಮ್ಮ ವೆಹಿಕಲ್ ಸಹ ಒಂದು ಬೇಸ್ ಟು ಟಾಪ್ ಅಂಡ್ ಕನ್ವರ್ಷನ್ ಮಾಡ್ಬೇಕಂತಂದ್ರೆ ನಮ್ಮ ಶಾಪ್ ನ ವಿಸಿಟ್ ಮಾಡಿ ಅಂಡ್ ದೆನ್ ಬೆಸ್ಟ್ ಆಫರ್ಸ್ ನ ಪಡ್ಕೊಳ್ಳಿ. ಚೇರ್ಸ್ ಗೈಸ್.